ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಸೆಪ್ಟೆಂಬರ್ 14ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಹಿಂದಿನ ಸಂಚಿಕೆಯಲ್ಲಿ ನಾವು ಕೇಳಿದಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಚರ್ಚೆ ಮಾಡೋಣ. ಮಿಷನ್ ಇಂದ್ರಧನುಷ್ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಂತ ಒಂದು ಯೋಜನೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದೆ. ಇದು ಅನ್ವ್ಯಾಕ್ಸಿನೇಟೆಡ್ ಮಕ್ಕಳಿಗೆ ಅಥವಾ ಪಾರ್ಷಿಯಲಿ ವ್ಯಾಕ್ಸಿನೇಟ್ ಆಗಿರ್ತಕ್ಕಂಥ ಮಕ್ಕಳಿಗೆ, ಅಂಥ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಅನ್ನ ಮಾಡುವಂತ ಒಂದು ಯೋಜನೆಯೇ ಈ ಮಿಷನ್ ಇಂದ್ರಧನುಷ್ ಅನ್ನುವಂಥದ್ದು. ಹಾಗೆ ಬರಾಕ್ ನದಿ ಅನ್ನುವಂಥದ್ದು ಭಾರತದ ಯಾವೆಲ್ಲ ರಾಜ್ಯಗಳಲ್ಲಿ ಹರಿಯುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದೆ. ಮಣಿಪುರ್, ನಾಗಾಲ್ಯಾಂಡ್, ಮಿಜೋರಾಂ ಮತ್ತು ಅಸ್ಸಾಂನಲ್ಲಿ ಈ ನದಿಯ ಹರಿಯುವಿಕೆಯನ್ನ ಕಾಣಬಹುದಾಗುತ್ತೆ. ಇನ್ನು MG ನರೇಗಾವನ್ನ ಇಂಪ್ಲಿಮೆಂಟ್ ಮಾಡ್ತಿರ್ತಕ್ಕಂಥದ್ದು DPSPಯ ಯಾವ ಆರ್ಟಿಕಲ್ಸ್ಗಳನ್ನ ಇಂಪ್ಲಿಮೆಂಟೇಷನ್ ಅನ್ನ ಮಾಡೋದಕ್ಕೆ ನೆರವಾಗುವಂತ ಒಂದು ಇಂಪ್ಲಿಮೆಂಟೇಷನ್ ಆಗುತ್ತೆ ಈ MG ನರೇಗಾ ಯೋಜನೆ ಅನ್ನುವಂಥದ್ದು ಅಂತ ಹೇಳಿ ಕೇಳಿದ್ದೆ. ಇದಕ್ಕೆ ಸರಿಯಾದಂಥ ಉತ್ತರ ಆರ್ಟಿಕಲ್ 41ನ ಅಡಿಯಲ್ಲಿ ರೈಟ್ ಟು ವರ್ಕ್ ಅನ್ನ ಸೆಕ್ಯೂರ್ ಮಾಡುವಂಥದ್ದು ಸ್ಟೇಟ್ನ ಒಂದು ಜವಾಬ್ದಾರಿಯಾಗುತ್ತೆ. ಹಾಗಾಗಿ ಆರ್ಟಿಕಲ್ 41 ಅನ್ನುವಂಥದ್ದನ್ನ ಇಲ್ಲಿ ಜಾರಿಗೆ ತರೋದ್ರಲ್ಲಿ MG ನರೇಗಾ ಅನ್ನುವಂಥದ್ದು ನೆರವಾಗ್ತಾ ಇದೆ. ಹಾಗೆ ಆರ್ಟಿಕಲ್ 43ನ ಅಡಿಯಲ್ಲಿ ಕೂಡ ದ ಸ್ಟೇಟ್ ಶಲ್ ಎಂಡೇವರ್ ಟು ಸೆಕ್ಯೂರ್ ಟು ಆಲ್ ವರ್ಕರ್ಸ್ ಅ ಲಿವಿಂಗ್ ವೇಜ್ ಅಂಡ್ ಅ ಡೀಸೆಂಟ್ ಸ್ಟ್ಯಾಂಡರ್ಡ್ಸ್ ಆಫ್ ಲೈಫ್ ಅಂತ ಹೇಳಿ ತಿಳಿಸುತ್ತೆ. ಅದನ್ನ ಕೂಡ ನಾವು MG ನರೇಗಾದ ಮುಖಾಂತರವಾಗಿ ಅಚೀವ್ ಮಾಡೋದಕ್ಕೆ ನೆರವಾಗುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನ ಬಸವರಾಜ್ ದೊಡ್ಡಮನಿಯವರು ನೀಡಿದ್ದಾರೆ. ಇವರಿಗೆ ಶುಭಾಶಯಗಳು. ಇಂದಿನ ಮೊದಲ ಆರ್ಟಿಕಲ್ MG ನರೇಗಾ ಸೋಷಿಯಲ್ ಆಡಿಟ್ಸ್ ಮಾರ್ಡ್ ಬೈ ಡಿಲೇಸ್ ಅನ್ನುವಂಥದ್ದು. ಯೂನಿಯನ್ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅನ್ನುವಂಥದ್ದು ಈಗ ತಿಳಿಸಿರುವಂಥ ವಿಚಾರ ಏನು ಅಂತ ಅಂದ್ರೆ, ರಾಜ್ಯಗಳು ಫೇಲ್ಯೂರ್ ಆಗಿವೆ ಸೋಷಿಯಲ್ ಆಡಿಟ್ ಅನ್ನ MG ನರೇಗಾದ ವಿಚಾರದಲ್ಲಿ ಮಾಡುವಲ್ಲಿ ಅಂತ ಹೇಳಿ. ಇದರ ವಿಚಾರದಲ್ಲಿ ಆಕ್ಷನ್ ಅನ್ನ ಇನ್ವೈಟ್ ಮಾಡೋದಕ್ಕೆ ಅಥವಾ ಫಂಡ್ಸ್ಗಳನ್ನು ವಿತ್ಹೋಲ್ಡ್ ಮಾಡುವಂಥ ಆಕ್ಷನ್ ಅನ್ನ ಕೂಡ ಒಳಗೊಂಡಂತೆ MG ನರೇಗಾದ ವಿಚಾರದಲ್ಲಿ ಸೋಷಿಯಲ್ ಆಡಿಟ್ ಅನ್ನುವಂಥದ್ದನ್ನು ಮಾಡೋದ್ರಲ್ಲಿ ರಾಜ್ಯಗಳು ಫೇಲ್ಯೂರ್ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದೆ ಯೂನಿಯನ್ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅನ್ನುವಂಥದ್ದು. ಇದರ ಹಿನ್ನೆಲೆಯಲ್ಲಿ ಈ ಒಂದು ಸ್ಟೇಟಸ್ ಅನ್ನ ನೋಡ್ತಾ ಹೋಗೋಣ. ಮಿನಿಸ್ಟರ್ ಆಫ್ ರೂರಲ್ ಡೆವಲಪ್ಮೆಂಟ್ ಅವರು ತಿಳಿಸೋ ಪ್ರಕಾರ 14.29% ಆಫ್ ಪ್ಲಾನ್ಡ್ ಆಡಿಟ್ಸ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿದೆ ಈ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ. ಕೇವಲ 14% ಪ್ಲಾನ್ಡ್ ಆಡಿಟ್ಸ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಸೋಷಿಯಲ್ ಆಡಿಟ್ನ ಮುಖಾಂತರವಾಗಿ ಇನ್ಫ್ರಾಸ್ಟ್ರಕ್ಚರಿನ ಕ್ವಾಲಿಟಿ ಚೆಕ್ ಆಗುವಂಥದ್ದು, ಫಿನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಏನಾದರೂ ವೇಜಸ್ಗಳಲ್ಲಿ ಆಗಿದೆಯಾ ಅನ್ನುವಂಥದ್ದನ್ನ ಚೆಕ್ ಮಾಡ್ತಾರೆ, ಪ್ರೊಸೀಜರಲ್ ಡಿವಿಯೇಷನ್ಸ್ಗಳು ಏನಾದರೂ ಆಗಿದೆಯಾ ಅನ್ನುವಂಥ ಚೆಕ್ ಅನ್ನುವಂಥದ್ದು ಈ ಸೋಷಿಯಲ್ ಆಡಿಟ್ನ ಮುಖಾಂತರವಾಗಿ ಆಗುತ್ತೆ. MG ನರೇಗಾ ಆಕ್ಟ್ನ ಅಡಿಯಲ್ಲಿ ಸೋಷಿಯಲ್ ಆಡಿಟ್ ಅನ್ನ ಏನ್ ಮಾಡ್ತಾರೆ, ಈ ರೀತಿಯ ಎವ್ರಿ ಸೋಷಿಯಲ್ ಆಡಿಟ್ ಯೂನಿಟ್ಗೆ ಕಳೆದ ವರ್ಷದಲ್ಲಿ ಆ ಒಂದು ರಾಜ್ಯದಲ್ಲಿ ಏನು ಎಕ್ಸ್ಪೆಂಡಿಚರ್ ಅನ್ನ MG ನರೇಗಾಗೆ ಅಂತ ಹೇಳಿ ಇನ್ಕರ್ ಮಾಡಲಾಗಿರುತ್ತೆ ಅದರ 0.5% ಅಷ್ಟನ್ನ ಪ್ರತಿಯೊಂದು ಆಡಿಟ್ ಯೂನಿಟ್ಗೂ ಕೂಡ ನೀಡಲಾಗುತ್ತೆ. ಆದರೆ ಯಾಕೆ ಈ ರೀತಿಯ ಸೋಷಿಯಲ್ ಆಡಿಟ್ಸ್ ಅನ್ನುವಂಥದ್ದು ಕೇವಲ 14% ಮಾತ್ರವೇ ಆಗೋದಕ್ಕೆ ಸಾಧ್ಯ ಆಗಿದೆ, ಇಲ್ಲಿ ಏನು ಸಮಸ್ಯೆಗಳಿದೆ ಅಂತ ಹೇಳಿ ನೋಡೋದೇ ಆದ್ರೆ, ಆಡಿಟರ್ಗೆ ನೀಡುವಂತ ಪೇಮೆಂಟ್ಸ್ಗಳು ಸರಿಯಾದ ರೀತಿಯಲ್ಲಿ ಆಗಿಲ್ಲ. ಉದಾಹರಣೆಗೆ ಹಿಮಾಚಲ್ ಪ್ರದೇಶದಲ್ಲಿ ಈ ಕಾರ್ಯಗಳು ಆಗಿಲ್ಲದೆ ಇರತಕ್ಕಂಥದ್ದು. ಅಮೌಂಟ್ ಏನು ಕ್ರೆಡಿಟ್ ಆಗಿದೆ, ಸಾಕಷ್ಟು ಡೆಸ್ಪರೇಟ್ ಆಗಿ ಕಾಲ್ಸ್ಗಳು ಆಡಿಟ್ ಡಿಪಾರ್ಟ್ಮೆಂಟ್ ಇಂದ ಬಂದ ನಂತರದಲ್ಲೂ ಕೂಡ ಆಡಿಟರ್ಗೆ ಓವರ್ ಅ ಇಯರ್ ಆದ್ರೂ ಕೂಡ ಈ ಒಂದು ಅಮೌಂಟ್ ಅನ್ನ ಪೇ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ ಕೆಲವೊಂದು ರಾಜ್ಯಗಳು. ಉದಾಹರಣೆಗೆ ಹಿಮಾಚಲ್ ಪ್ರದೇಶದಲ್ಲಿ ಇಂಥ ಒಂದು ಕಾರ್ಯಗಳು ಜರುಗಿರ್ತಕ್ಕಂಥದ್ದು. ಅಥವಾ ಒಂದು ವೇಳೆ ಅಮೌಂಟ್ ಅನ್ನ ಪೇ ಮಾಡಿದ್ರೂ ಕೂಡ ಫುಲ್ ಅಮೌಂಟ್ ಎಷ್ಟನ್ನ ಕೊಡಬೇಕೋ ಅಷ್ಟು ಅಮೌಂಟ್ ಅನ್ನ ನೀಡದೇ ಇರತಕ್ಕಂಥದ್ದು. ಬಿಹಾರದ ಸೋಷಿಯಲ್ ಆಡಿಟ್ ಯೂನಿಟ್ ಅನ್ನುವಂಥದ್ದು ಇವತ್ತಿನವರೆಗೂ ಏಪ್ರಿಲ್ 2020 ಇಂದ ಇವತ್ತಿನವರೆಗೂ ಮೋರ್ ದೆನ್ 2 ಇಯರ್ಸ್ನವರೆಗೂ ಕೂಡ ಯಾವುದೇ ಒಂದು ಅಮೌಂಟ್ ಅನ್ನ ರಿಸೀವ್ ಮಾಡಿಲ್ಲ MG ನರೇಗಾದ ಸೋಷಿಯಲ್ ಆಡಿಟ್ಗಾಗಿ. ಈ ಹಿನ್ನೆಲೆಯಲ್ಲಿ ಸೋಷಿಯಲ್ ಆಡಿಟ್ ಅನ್ನುವಂಥದ್ದು ಜರುಗಿಲ್ಲದೆ ಇರತಕ್ಕಂಥದ್ದು. ಮತ್ತು ರೆಸ್ಪೆಕ್ಟಿವ್ ಗೌರ್ಮೆಂಟ್ಸ್ಗಳಿಂದ ಲೋನ್ಸ್ ಏನು ಬರಬೇಕು, ಸೋಷಿಯಲ್ ಆಡಿಟ್ ಯೂನಿಟ್ಸ್ ಅನ್ನುವಂಥದ್ದು ಜಾರ್ಖಂಡ್, ನಾಗಾಲ್ಯಾಂಡ್, ತಮಿಳುನಾಡು, ತೆಲಂಗಾಣ, ಕರ್ನಾಟಕ ಇಲ್ಲೆಲ್ಲವೂ ಕೂಡ ಲೋನ್ಸ್ಗಳನ್ನು ಸ್ಟೇಟ್ ಗೌರ್ಮೆಂಟ್ಸ್ಗಳಿಂದ ಪಡ್ಕೊಂಡು ಆಪರೇಷನ್ಸ್ಗಳನ್ನು ಮಾಡಬೇಕಾಗಿ ಬಂದಿದೆ. ಇದು ಕೂಡ ಒಂದು ಕಾರಣ ಆಗ್ತಾ ಇದೆ. ಇಲ್ಲಿ ಸೋಷಿಯಲ್ ಆಡಿಟ್ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಜರುಗದೇ ಇರೋದಕ್ಕೆ ಕಾರಣ ಇವೆಲ್ಲವೂ ಆಗ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ MG ನರೇಗಾ ಯೋಜನೆಯ ಬಗ್ಗೆ ಒಮ್ಮೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋದೇ ಆದ್ರೆ, ಇದು ರೈಟ್ ಟು ವರ್ಕ್ ಅನ್ನ ಗ್ಯಾರಂಟಿ ಮಾಡುವಂತ ಒಂದು ಸೋಷಿಯಲ್ ಮೆಜರ್ ಆಗಿ ಭಾರತದಲ್ಲಿ ಇಂಟ್ರೊಡ್ಯೂಸ್ ಆಗಿದೆ. ಲೋಕಲ್ ಗೌರ್ಮೆಂಟ್ ಅನ್ನುವಂಥದ್ದು ಇಲ್ಲಿ ಲೀಗಲಿ ಅಟ್ಲೀಸ್ಟ್ 100 ಡೇಸ್ ಆಫ್ ವೇಜ್ ಎಂಪ್ಲಾಯ್ಮೆಂಟ್ ಅನ್ನ ರೂರಲ್ ಇಂಡಿಯಾದಲ್ಲಿರ್ತಕ್ಕಂಥ ಹೌಸ್ ಹೋಲ್ಡ್ಸ್ಗಳಿಗೆ ನೀಡಬೇಕಾಗುತ್ತೆ. ಅವರ ಒಂದು ಕ್ವಾಲಿಟಿ ಆಫ್ ಲೈಫ್ ಅನ್ನ ಎನ್ಹಾನ್ಸ್ ಮಾಡುವಂತ ಉದ್ದೇಶದಿಂದ ಎಂಪ್ಲಾಯ್ಮೆಂಟ್ ಅನ್ನ ಪ್ರೊವೈಡ್ ಮಾಡೋ ಮುಖಾಂತರವಾಗಿ ಕ್ವಾಲಿಟಿ ಆಫ್ ಲೈಫ್ ಅನ್ನ, ಲೈವ್ಲಿಹುಡ್ ಅನ್ನ ಅವರಿಗೆ ನೀಡಬೇಕು, ಕ್ವಾಲಿಟಿ ಆಫ್ ಲೈಫ್ ಅನ್ನ ಹೆಚ್ಚುಗೊಳಿಸುವಂಥದ್ದು ಇದರ ಅಡಿಯಲ್ಲಿನ ಮುಖ್ಯವಾದಂತ ಒಂದು ಅಂಶ ಆಗಿರುತ್ತೆ. ಹಾಗಾದ್ರೆ MG ನರೇಗಾದ ಬೆನಿಫಿಟ್ಸ್ ಗಳನ್ನ ಯಾರೆಲ್ಲ ಪಡಿಬಹುದು ಅಂತ ಅಂದ್ರೆ, ರೂರಲ್ ಏರಿಯಾದಲ್ಲಿ ಇರ್ತಕ್ಕಂಥ ಭಾರತದ ನಾಗರಿಕರಾಗಿರ್ತಕ್ಕಂಥವ್ರು ಇದನ್ನು ಪಡೆಯೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. 18 ವರ್ಷ ವಯಸ್ಸನ್ನುವಂಥದ್ದು ಅಟ್ ದಿ ಟೈಮ್ ಆಫ್ ಅಪ್ಲಿಕೇಶನ್ ಅವರಿಗೆ ಕಂಪ್ಲೀಟ್ ಆಗಿರಬೇಕು. ಇನ್ನು ಅಪ್ಲಿಕೆಂಟ್ ಅನ್ನುವಂಥವ್ರು ಅಲ್ಲಿನ ಲೋಕಲ್ ಹೌಸ್ ಹೋಲ್ಡ್ ಆಗಿರಬೇಕು. ಅಪ್ಲಿಕೇಶನ್ ಅನ್ನ ಎಲ್ಲಿ ಅವರು ಯಾವ ಲೋಕಲ್ ಗ್ರಾಮ ಪಂಚಾಯತ್ನಲ್ಲಿ ಹಾಕ್ತಾರೆ ಅಲ್ಲಿನ ಹೌಸ್ ಹೋಲ್ಡ್ ಆಗಿಯೇ ಅವರು ಇರಬೇಕಾಗತ್ತೆ.
ಇನ್ನು MG ನರೇಗಾ ಅನ್ನುವಂಥದ್ದು ಯಾವ ರೀತಿಯಾಗಿ SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ನೆರವಾಗ್ತಾ ಇದೆ ಅಂತ ಅನ್ನೋದೇ ಆದರೆ, ಪಾವರ್ಟಿಯನ್ನು ಅಲಿವೇಟ್ ಮಾಡೋದಕ್ಕೆ, ಝೀರೋ ಹಂಗರನ್ನು ಅಲಿವಿಯೇಟ್ ಮಾಡಲಿಕ್ಕೆ, ಗುಡ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಅನ್ನು ಅಚೀವ್ ಮಾಡಲಿಕ್ಕೆ ಮತ್ತು MG ನರೇಗಾದಿಂದ ಬರುವಂತ ಹಣವನ್ನು ಬಳಸಿ ಕ್ವಾಲಿಟಿ ಎಜುಕೇಶನ್ ಅನ್ನು ತಮ್ಮ ಮಕ್ಕಳಿಗೆ ನೀಡಬಹುದಾಗುತ್ತೆ. ಜೆಂಡರ್ ಈಕ್ವಾಲಿಟಿಯನ್ನು ಅಚೀವ್ ಮಾಡಬಹುದು. ಏಕೆಂತಂದ್ರೆ ಇಲ್ಲಿ MG ನರೇಗಾದ ಅಡಿಯಲ್ಲಿ ವುಮೆನ್ ಕೂಡ ಕಾರ್ಯ ಮಾಡ್ತಾರೆ, ಅವರಿಗೆ ಮೀಸಲಾತಿಯನ್ನು ಕೂಡ ನೀಡಲಾಗಿರ್ತಕ್ಕಂಥದ್ದು. ಡೀಸೆಂಟ್ ವರ್ಕ್ ಅಂಡ್ ಎಕನಾಮಿಕ್ ಗ್ರೋತ್ ಅನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಂಡಸ್ಟ್ರಿ, ಇನೋವೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ಗೂ ಕೂಡ ಇದು ನೆರವಾಗುವಂಥದ್ದು. ಹಾಗೆ ಇನ್ಇಕ್ವಾಲಿಟೀಸ್ಗಳನ್ನು ರೆಡ್ಯೂಸ್ ಮಾಡೋದಕ್ಕೆ ಕೂಡ MG ನರೇಗಾ ಅನ್ನುವಂಥದ್ದು ಹೆಲ್ಪ್ ಆಗ್ತಾ ಇದೆ. ಹೀಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು ಅಚೀವ್ ಮಾಡಲಿಕ್ಕೆ ನೆರವಾಗುವಂಥ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಗಿ MG ನರೇಗಾ ಅನ್ನುವಂಥದ್ದು ಕಾರ್ಯ ಮಾಡ್ತಾ ಇದೆ. ಹಾಗಾದ್ರೆ MG ನರೇಗಾ ಅನ್ನುವಂಥದ್ದು ಯಾವ ವರ್ಷದಲ್ಲಿ ಜಾರಿಗೆ ಬಂತು ಭಾರತದಲ್ಲಿ ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ಎಲೆಕ್ಷನ್ ಕಮಿಷನ್ ಡೀಲಿಸ್ಟ್ 86 ಪಾರ್ಟೀಸ್ ಡೀಮ್ಸ್ 253 ಇನ್ಆಕ್ಟಿವ್ ಅನ್ನುವಂಥದ್ದನ್ನ ಕಾಣಬಹುದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ, ಪೊಲಿಟಿ ಅಡಿಯಲ್ಲಿ ಎಲೆಕ್ಷನ್ ಕಮಿಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಈಗ ಚುನಾವಣಾ ಆಯೋಗವು 86 ರಿಜಿಸ್ಟರ್ ಆಗಿರತಕ್ಕಂಥ ಅನ್ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಏನಿದೆ, ರಿಜಿಸ್ಟರ್ಡ್ ಅನ್ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್, ಇವುಗಳನ್ನ ಡಿಲಿಸ್ಟ್ ಮಾಡೋದಕ್ಕೆ ಆರ್ಡರ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗತ್ತೆ. ಕಾರಣ ಇವು ನಾನ್ ಎಕ್ಸಿಸ್ಟೆಂಟ್ ಅಂತ ಹೇಳಿ ಇವುಗಳನ್ನ ತಿಳಿಸ್ತಾ ಇರತಕ್ಕಂಥದ್ದು. ಹಾಗೇನೆ 253 ಪಾರ್ಟೀಸ್ಗಳನ್ನ ಇನ್ಆಕ್ಟಿವ್ ಅಂತ ಕೂಡ ಈಗ ಡಿಕ್ಲೇರ್ ಮಾಡಿದೆ ಚುನಾವಣಾ ಆಯೋಗ. ಇದರ ಹಿನ್ನೆಲೆಯಲ್ಲಿ ನಾವು ಕೆಲವೊಂದು ಹೈಲೈಟ್ಸ್ಗಳನ್ನು ಚರ್ಚೆ ಮಾಡೋದಾದ್ರೆ, ನಾನ್ ಎಕ್ಸಿಸ್ಟೆನ್ಸ್ ಅಂತ ಅಂದ್ರೆ ಈ ಪಾರ್ಟೀಸ್ಗಳನ್ನು ರಿಜಿಸ್ಟರ್ಡ್ ಪಾರ್ಟೀಸ್ ಅನ್ನುವಂಥ ಒಂದು ಲಿಸ್ಟ್ನಿಂದ ಡಿಲೀಟ್ ಮಾಡಲಾಗುತ್ತೆ, ಇವುಗಳನ್ನು ತೆಗೆದು ಹಾಕಲಾಗುತ್ತೆ. ಹಾಗೇನೆ ನಾನ್ ಎಕ್ಸಿಸ್ಟೆಂಟ್ ಆಫ್ಟರ್ ಅ ಫಿಸಿಕಲ್ ಚೆಕ್ ಅಂತ ಹೇಳಿ ರೆಸ್ಪೆಕ್ಟಿವ್ CEOsಗಳು ಇದನ್ನ ನೋಡಿ ಅವು ಇಲ್ಲ ಅಂತ ಹೇಳಿ ತಿಳಿದು ಬಂದಿದ್ರಿಂದ ಇವುಗಳನ್ನು ಡಿಲೀಟ್ ಮಾಡಲಾಗ್ತಾ ಇದೆ. ಬೇಸ್ಡ್ ಆನ್ ರಿಪೋರ್ಟ್ ಅನ್ನುವಂಥದ್ದು ಏನು, ಹಾಗೆ ರಿಪೋರ್ಟ್ ಆಫ್ ಅನ್ಡಿಲಿವರ್ಡ್ ಲೆಟರ್ಸ್ ಅಂದ್ರೆ ಪತ್ರಗಳನ್ನು ಕಳಿಸಿದಾಗ ಅವರಿಗೆ ತಲುಪಿರೋದಿಲ್ಲ ಅಥವಾ ನೋಟಿಸಸ್ಗಳು ಅವರಿಗೆ ತಲುಪಿರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಇವು ನಾನ್ ಎಕ್ಸಿಸ್ಟೆಂಟ್ ಅಂತ ಹೇಳಿ ಅವುಗಳನ್ನ ಈ ಒಂದು ಲಿಸ್ಟ್ ನಿಂದ ತೆಗೆದು ಹಾಕುವಂತ ಕಾರ್ಯ ಆಗ್ತಾ ಇದೆ. ಇನ್ನು ಎಲೆಕ್ಷನ್ ಸಿಂಬಲ್ಸ್ ರಿಸರ್ವೇಷನ್ ಅಂಡ್ ಅಲಾಟ್ಮೆಂಟ್ ಆರ್ಡರ್ 1968ನ ಪ್ರಕಾರ ಯಾವುದೇ ಪಾರ್ಟಿಯನ್ನ ಇನ್ಆಕ್ಟಿವ್ ಅಂತ ಹೇಳಿ ಡಿಕ್ಲೇರ್ ಮಾಡಿದೆ ಅಂತ ಅಂದ್ರೆ ಆ ಪಾರ್ಟೀಸ್ಗಳು ಎಲೆಕ್ಷನ್ ಸಿಂಬಲ್ಸ್ ರಿಸರ್ವೇಷನ್ ಅಂಡ್ ಅಲಾಟ್ಮೆಂಟ್ ಆರ್ಡರ್ 1968ನ ಪ್ರಕಾರ ಇವುಗಳು ಯಾವುದೇ ಬೆನಿಫಿಟ್ಸ್ಗಳನ್ನು ಅವೈಲ್ ಮಾಡೋದಕ್ಕೆ ಅವರು ಎಲಿಜಿಬಲ್ ಆಗೋದಿಲ್ಲ, ಎಲಿಜಿಬಲ್ ಅಂತ ಹೇಳಿ ಗುರುತಿಸ್ಕೊಳ್ತಾರೆ. ಯಾಕೆಂತಂದ್ರೆ ಪಾರ್ಟೀಸ್ಗಳು ಕಾಮನ್ ಸಿಂಬಲ್ನ ತಮ್ಮ ಕ್ಯಾಂಡಿಡೇಟ್ಸ್ಗಳಿಗೆ ನೀಡೋದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಒಂದು ವೇಳೆ ಅವರೇನಾದರೂ ಆಕ್ಟಿವ್ ಆಗಿದ್ದಂಥ ಪಾರ್ಟೀಸ್ಗಳಾಗಿದ್ದರೆ. ಆದರೆ ಒಂದು ವೇಳೆ ಇನ್ಆಕ್ಟಿವ್ ಅಂತ ಹೇಳಿ ಡಿಕ್ಲೇರ್ ಆದ ನಂತರದಲ್ಲಿ ಈ ಪಾರ್ಟೀಸ್ಗಳು ತಮ್ಮ ಕ್ಯಾಂಡಿಡೇಟ್ಸ್ಗಳಿಗೆ ಕಾಮನ್ ಸಿಂಬಲ್ ಅನ್ನು ನೀಡೋದಕ್ಕೆ ಅವರು ಎಲಿಜಿಬಲ್ ಆಗಿರೋದಿಲ್ಲ. ಸೊ ದೇ ಆರ್ ನಾಟ್ ಎಲಿಜಿಬಲ್ ಟು ಗೆಟ್ ದಿ ಕಾಮನ್ ಸಿಂಬಲ್ಸ್ ಫಾರ್ ದೇರ್ ಕ್ಯಾಂಡಿಡೇಟ್ಸ್ ಅನ್ನುವಂಥದ್ದು ತಿಳಿದಿರಬೇಕು. ಇನ್ಆಕ್ಟಿವ್ ಅಂದಾಗ ಏನಾಗುತ್ತೆ ಆ ಪಾರ್ಟೀಸ್ಗಳಿಗೆ ಅದರ ಎಫೆಕ್ಟ್ ಅನ್ನುವಂಥದ್ದು ತಿಳಿದಿರಲಿ. ಇನ್ನು ರಿಜಿಸ್ಟರ್ಡ್ ಅನ್ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅಂದ್ರೆ ಯಾರು ಅಂತ ಅಂದ್ರೆ ಇವೇನು ಕಾಣ್ತಿದ್ದೇವೆ, ಈ RUPP ಅಂತ ಅಂದ್ರೆ ಐದರ್ ನ್ಯೂಲಿ ರಿಜಿಸ್ಟರ್ಡ್ ಪಾರ್ಟೀಸ್ಗಳಾಗಿರುತ್ತೆ, ಅವಿನ್ನೂ ಕೂಡ ರೆಕಗ್ನೈಸ್ ಆಗಿಲ್ಲ ಬಟ್ ರಿಜಿಸ್ಟರ್ ಆಗಿರುತ್ತೆ, ಅಥವಾ ಯಾವ ಪಾರ್ಟೀಸ್ಗಳು ಎನಫ್ ಪರ್ಸೆಂಟೇಜ್ ಆಫ್ ವೋಟ್ಸ್ಗಳನ್ನು ಅಸೆಂಬ್ಲಿ ಅಥವಾ ಜನರಲ್ ಎಲೆಕ್ಷನ್ಸ್ಗಳಲ್ಲಿ ಅವು ಸ್ಟೇಟ್ ಪಾರ್ಟಿ ಆಗೋದಕ್ಕೆ ಅವು ಪಡ್ಕೊಂಡಿರಲ್ಲ, ಅಂಥ ಪಾರ್ಟೀಸ್ಗಳನ್ನು ಕೂಡ ನಾವು ರಿಜಿಸ್ಟರ್ಡ್ ಅನ್ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಹೇಳಿ ಕರಿತೇವೆ. ಅಥವಾ ಯಾವ ಪಾರ್ಟೀಸ್ಗಳು ಎಲೆಕ್ಷನ್ಸ್ಗಳನ್ನೇ ಕಂಟೆಸ್ಟ್ ಮಾಡಿರೋದಿಲ್ಲ ಬಟ್ ರಿಜಿಸ್ಟರ್ ಆಗಿರುತ್ತೆ, ಅವುಗಳನ್ನು ಕೂಡ ಅನ್ರೆಕಗ್ನೈಸ್ಡ್ ಪಾರ್ಟೀಸ್ ಅಂತ ಹೇಳಿ ಕರಿಬಹುದು. ಅಥವಾ ಈ ರಿಜಿಸ್ಟರ್ಡ್ ಅನ್ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ಗಳು ರೆಕಗ್ನೈಸ್ಡ್ ಪಾರ್ಟೀಸ್ಗಳಿಗಿರುವಂಥ ಇನ್ಯಾವುದೇ ಬೆನಿಫಿಟ್ಸ್ಗಳನ್ನು ಇವರು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಕಮಿಷನ್ಗೆ ಕುರಿತಂತೆ ಇರುವಂಥ ಸಾಂವಿಧಾನಿಕವಾದಂಥ ಪ್ರಾವಿಷನ್ಸ್ಗಳು ಯಾವ ಯಾವ ಆರ್ಟಿಕಲ್ಸ್ನಲ್ಲಿ ಇವೆ ಅನ್ನುವಂಥದ್ದನ್ನು ತಪ್ಪದೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆರ್ಟಿಕಲ್ಸ್ಗಳು ಎಲೆಕ್ಷನ್ ಕಮಿಷನ್ನ ಬಗ್ಗೆ ಮಾತನಾಡುತ್ತೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ಆರ್ಟಿಕಲ್, GST ಕೌನ್ಸಿಲ್ ಇಸ್ ಅ ಫ್ಲೆಡ್ಜಿಂಗ್ ಬಟ್ ವೈಬ್ರೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಫಿನಾನ್ಸ್ ಮಿನಿಸ್ಟರ್ ಅವರು ತಿಳಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು GST ಕೌನ್ಸಿಲ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರಲ್ಲಿ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ, ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಕೂಡ ಇದು ಪ್ರಾಮುಖ್ಯತೆ ಪಡ್ಕೊಳ್ಳುವಂಥ ಒಂದು ಆರ್ಟಿಕಲ್ ಆಗಿದೆ. GST ಕೌನ್ಸಿಲ್ ಅಥವಾ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್ ಅನ್ನುವಂಥದ್ದು ಇಟ್ ಈಸ್ ಸ್ಟಿಲ್ ಅ ಫ್ಲೆಡ್ಜಿಂಗ್ ಇನ್ಸ್ಟಿಟ್ಯೂಷನ್ ಆಗಿದೆ. ಅಂದ್ರೆ ಇದಿನ್ನೂ ಕೂಡ ಒಂದು ಇಮ್ಮೆಚೂರ್ ಆಗಿರುವಂಥ, ಇನ್ಎಕ್ಸ್ಪೀರಿಯನ್ಸ್ಡ್ ಆಗಿರುವಂಥ, ಅಂಡರ್ ಡೆವಲಪ್ಡ್ ಆಗಿರುವಂಥ ಆರ್ಗನೈಸೇಷನ್ ಅಂದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ್ರೆ ಇದು ಬೇರೆ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಇಟ್ ಇಸ್ ರಿಲೇಟಿವ್ಲಿ ನ್ಯೂ ಅನ್ನುವಂಥದ್ದು ನಮ್ಮೆಲ್ಲರಿಗೂ ತಿಳಿದೇ ಇದೆ. ಆದರೂ ಕೂಡ ಇದು ಒಂದು ವೈಬ್ರೆಂಟ್ ಫೋರಮ್ ಆಗಿ ಕಾರ್ಯ ಮಾಡ್ತಾ ಇದೆ. ಇಂಟ್ರಾಕ್ಷನ್ಸ್ಗಳನ್ನು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇಂಟೆನ್ಸ್ ಆಗಿ ಮಾಡೋದಕ್ಕೆ ಇದೊಂದು ಫೋರಮ್ ಆಗಿ ಕಾರ್ಯ ಮಾಡ್ತಾ ಇದೆ ಅಂತ ಹೇಳಿ ಫಿನಾನ್ಸ್ ಮಿನಿಸ್ಟರ್ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಇದರ ಕರ್ತವ್ಯಗಳೇನು ಅಂತ ಅನ್ನೋದೇ ಆದರೆ, ಆರ್ಟಿಕಲ್ 279 ಅನ್ನುವಂಥದ್ದು ರೆಕಮೆಂಡೇಶನ್ಸ್ಗಳನ್ನು ಯೂನಿಯನ್ ಮತ್ತು
ಸ್ಟೇಟ್ಸ್ಗಳಿಗೆ ಇಂಪಾರ್ಟೆಂಟ್ ಇಶ್ಯೂಸ್ ರಿಲೇಟೆಡ್ ಟು GST ಮಾಡೋದಕ್ಕೆ ಈ ಒಂದು ಕೌನ್ಸಿಲ್ಗೆ ಒಂದು ಪವರ್ ಅನ್ನು ನೀಡಿದೆ. ಆರ್ಟಿಕಲ್ 279 ಅಡಿಯಲ್ಲಿ ಇದನ್ನು ನಾವು ಕಾಣಬಹುದು. ಟು ಮೇಕ್ ರೆಕಮೆಂಡೇಶನ್ಸ್ ಟು ದ ಯೂನಿಯನ್ ಅಂಡ್ ಸ್ಟೇಟ್ಸ್ ಆನ್ ಇಂಪಾರ್ಟೆಂಟ್ ಇಶ್ಯೂಸ್ ರಿಲೇಟೆಡ್ ಟು GST ಲೈಕ್ ಗೂಡ್ಸ್ ಅಂಡ್ ಸರ್ವಿಸಸ್ ದಟ್ ಮೇ ಬಿ ಸಬ್ಜೆಕ್ಟೆಡ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ GST ಅಂಡ್ ಮಾಡೆಲ್ GST ಲಾಸ್. ಇವೆಲ್ಲದರ ವಿಚಾರದಲ್ಲಿ ರೆಕಮೆಂಡೇಶನ್ಸ್ಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಮಾಡುತ್ತೆ ಆರ್ಟಿಕಲ್ 279 ಅಡಿಯಲ್ಲಿ ಈ GST ಕೌನ್ಸಿಲ್ ಅನ್ನುವಂಥದ್ದು. ಹಾಗೆಯೇ GSTಯ ವೇರಿಯಸ್ ರೇಟ್ ಸ್ಲ್ಯಾಬ್ಸ್ಗಳನ್ನು ಕೂಡ ಡಿಸೈಡ್ ಮಾಡುವಂಥ ಕಾರ್ಯವನ್ನು GST ಕೌನ್ಸಿಲ್ ಅನ್ನುವಂಥದ್ದು ಮಾಡುತ್ತೆ. ಹಾಗಾಗಿ ರೇಟ್ಸ್ನ ವಿಚಾರದಲ್ಲಿ ಕಾಲನ್ನು ತಗೊಳ್ಳುವಂಥದ್ದು, ಎಕ್ಸೆಂಪ್ಷನ್ ಲಿಸ್ಟ್ ಆಗಿರ್ಬೋದು, ಥ್ರೆಶೋಲ್ಡ್ ಲಿಮಿಟ್ಸ್ಗಳ ಬಗ್ಗೆ ಮಾಡುವಂಥ ಕಾರ್ಯಗಳನ್ನು ಈ ಒಂದು ಫಂಕ್ಷನ್ಸ್ಗಳನ್ನು ಮಾಡ್ತಾ ಹೋಗುತ್ತೆ GST ಕೌನ್ಸಿಲ್ ಅನ್ನುವಂಥದ್ದು. ಹಾಗಾದರೆ ಈ GST ಕೌನ್ಸಿಲಿನ ಚೇರ್ಮನ್ ಯಾರಾಗಿರ್ತಾರೆ ಅನ್ನುವಂಥದ್ದನ್ನು ನೀವು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ತಾ ಹೋಗಿ. ಹಾಗೆ ಇದರ ಸದಸ್ಯರು ಯಾರು ಅಂತ ನೋಡೋದೇ ಆದರೆ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫಿನಾನ್ಸ್ ಅಂತ ಯಾರಿರ್ತಾರೆ ಇವರೆಲ್ಲರೂ ಕೂಡ ಇದರ ಸದಸ್ಯರಾಗಿರ್ತಾರೆ. ಸ್ಟೇಟ್ ಫಿನಾನ್ಸ್ ಮಿನಿಸ್ಟರ್ಸ್ ಮತ್ತು ಟ್ಯಾಕ್ಸೇಷನ್ ಮಿನಿಸ್ಟರ್ ಅಂತ ಇರುವಂಥವ್ರು ಅಥವಾ ಯಾವುದೇ ಮಿನಿಸ್ಟರ್ ಅನ್ನ ಈಚ್ ಸ್ಟೇಟ್ ಅನ್ನುವಂಥದ್ದು ನಾಮಿನೇಟ್ ಮಾಡಿದರೆ ಇವರು ಇದರ ಸದಸ್ಯರಾಗಿ ಕಾರ್ಯ ಮಾಡ್ತಾರೆ. ವೋಟಿಂಗ್ ರೈಟ್ಸ್ಗಳ ವಿಚಾರಕ್ಕೆ ಬಂದಾಗ ರಾಜ್ಯ ಸರ್ಕಾರಗಳಿಗೆ 2/3 ಆಫ್ ದಿ ವೋಟಿಂಗ್ ರೈಟ್ಸ್ ಅನ್ನುವಂಥದ್ದು ಇರುತ್ತೆ ಅಥವಾ 1/3 ಆಫ್ ದಿ ವೋಟಿಂಗ್ ರೈಟ್ ಅನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಇರುವಂಥದ್ದು. ಪ್ರತಿಯೊಂದು ಸ್ಟೇಟ್ ಕೂಡ ಅದರ ಚಿಕ್ಕದ್ದೇ ಆಗಿರಲಿ ಅಥವಾ ದೊಡ್ಡ ಸ್ಟೇಟೇ ಆಗಿರಲಿ ಎಲ್ಲ ರಾಜ್ಯಗಳಿಗೂ ಕೂಡ ಈಕ್ವಲ್ ವೋಟ್ ಅನ್ನ ನೀಡಿರ್ತಕ್ಕಂಥದ್ದು, ಈಕ್ವಲ್ ವೋಟಿಂಗ್ ಪವರ್ ಅನ್ನ ಇಲ್ಲಿ ನಾವು ಕಾಣಬಹುದಾಗಿದೆ ವೋಟಿಂಗ್ ರೈಟ್ಸ್ ನ ಅಡಿಯಲ್ಲಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ GST ಕೌನ್ಸಿಲಿನ ಚೇರ್ಮನ್ ಯಾರು ಅನ್ನುವಂಥದ್ದನ್ನು ನೀವು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಇರಾನ್ ಮೇ ಅರ್ಜ್ ಇಂಡಿಯಾ ಟು ರೀಸ್ಟಾರ್ಟ್ ಆಯಿಲ್ ಇಂಪೋರ್ಟ್ ಅನ್ನುವಂಥದ್ದು. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಒಂದಷ್ಟು ಅಂಶಗಳನ್ನು ಇಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಇರಾನ್ ಅನ್ನುವಂಥದ್ದು ಡಿಸ್ಕೌಂಟೆಡ್ ಇರಾನಿಯನ್ ಸ್ವೀಟ್ ಕ್ರೂಡ್ ಅನ್ನ ಪ್ರೊಕ್ಯೂರ್ ಮಾಡ್ಕೊಳ್ಳುವಂಥದ್ದನ್ನು ರಿವೈವ್ ಮಾಡಿ ಅಂತ ಹೇಳಿ ಭಾರತಕ್ಕೆ ಅರ್ಜ್ ಮಾಡ್ತಿರ್ತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣ್ಬೋದಾಗತ್ತೆ. ಪ್ರಧಾನಮಂತ್ರಿ ಮೋದಿಯವರು ಮತ್ತು ಇರಾನಿಯನ್ ಪ್ರೆಸಿಡೆಂಟ್ ಅವರು SCO ಸಮ್ಮಿಟ್ ಸಮರ್ಕಂಡ್ನಲ್ಲಿ ಏನು ನಡೀತಿದೆ ಇಲ್ಲಿ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ರಿವೈವಲ್ನ ಕುರಿತಂತೆ ಪ್ರೊಕ್ಯೂರ್ಮೆಂಟ್ ಅನ್ನ ಮಾಡಿ ಇರಾನಿಯನ್ ಆಯಿಲ್ ಅನ್ನ ಅಂತ ಹೇಳಿ ರಿವೈವಲ್ನ ಕುರಿತಂತೆ ಅರ್ಜ್ ಮಾಡಬಹುದು ಇರಾನ್ ಅನ್ನುವಂಥದ್ದು ಅಂತ ಹೇಳಿ ಇಲ್ಲಿ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಏನೆಲ್ಲ ಕೀ ಇಶ್ಯೂಸ್ಗಳನ್ನು ಚರ್ಚೆ ಮಾಡ್ಬೋದು ಅಂತ ಅಂದರೆ ಇಂಡಿಯನ್ ಆಯಿಲ್ ಇಂಪೋರ್ಟ್ಸ್ಗಳನ್ನು ಇರಾನ್ನಿಂದ ಏನು ಮಾಡ್ಕೊಳ್ತಿದ್ವಿ ಇದನ್ನು ರಿಸ್ಟೋರೇಷನ್ ಮಾಡುವಂತೆ ರಿಸ್ಟೋರೇಷನ್ನ ವಿಚಾರದಲ್ಲಿ ಚರ್ಚೆ ಆಗಬಹುದು. ಹಾಗೆಯೇ ಚಹಬಾರ್ ಪೋರ್ಟ್ನಲ್ಲಿ ಶಾಹಿದ್ ಬೆಹಸ್ತಿ ಟರ್ಮಿನಲ್ ಅನ್ನ ಭಾರತ ಏನು ಡೆವಲಪ್ ಮಾಡ್ತಿತ್ತು ಇದರ ನೆಕ್ಸ್ಟ್ ಸ್ಟೆಪ್ಸ್ಗಳನ್ನು ತಗೊಳ್ಳೋದ್ರ ಬಗ್ಗೆ ಕೂಡ ಚರ್ಚೆ ಆಗಬಹುದು. ಮತ್ತು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಕಾರಿಡಾರ್ ಏನಿದೆ ಇದನ್ನ ಲಿಂಕ್ ಮಾಡೋದ್ರ ಪಾಸಿಬಿಲಿಟಿಯ ಬಗ್ಗೆ ಕೂಡ ಇಲ್ಲಿ ಮಾತನಾಡಬಹುದು. ಇನ್ನು ಲಾಂಗ್ ಟರ್ಮ್ ಅಗ್ರಿಮೆಂಟ್ ಆನ್ ದಿ ಮ್ಯಾನೇಜ್ಮೆಂಟ್ ಆಫ್ ದಿ ಚಾಬಹಾರ್ ಟರ್ಮಿನಲ್ನ ಕುರಿತಂತೆ ಕೂಡ ಇಲ್ಲಿ ಚರ್ಚೆಗಳು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಚಾಬಹಾರ್ ಪೋರ್ಟ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದು ಸೌತ್ ಈಸ್ಟರ್ನ್ ಇರಾನ್ನಲ್ಲಿ ಗಲ್ಫ್ ಆಫ್ ಒಮೆನ್ನ ಭಾಗದಲ್ಲಿರ್ತಕ್ಕಂಥ ಒಂದು ಪೋರ್ಟ್ ಆಗಿದೆ. ಇದರ ಒಂದು ಲೊಕೇಶನ್ ಅನ್ನುವಂಥದ್ದು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ತಿಳಿದಿರಬೇಕಾಗುತ್ತೆ. ಇಟ್ ಈಸ್ ದಿ ಓನ್ಲಿ ಇರಾನಿಯನ್ ಪೋರ್ಟ್ ವಿತ್ ಡೈರೆಕ್ಟ್ ಆಕ್ಸೆಸ್ ಟು ದ ಓಷನ್ಗೆ ಡೈರೆಕ್ಟ್ ಆಕ್ಸೆಸ್ ಅನ್ನು ಹೊಂದಿರತಕ್ಕಂಥ ಒಂದೇ ಒಂದು ಇರಾನಿಯನ್ ಪೋರ್ಟ್ ಅಂದ್ರೆ ಈ ಚಾಬಹಾರ್ ಪೋರ್ಟ್ ಅನ್ನುವಂಥದ್ದು. ಇದು ಸಿಸ್ಟನ್ ಬಲೂಚಿಸ್ತಾನ್ ಪ್ರಾವಿನ್ಸ್ನಲ್ಲಿ ಎನರ್ಜಿ ರಿಚ್ ಇರಾನ್ಸ್ ಸದರ್ನ್ ಕೋಸ್ಟ್ನಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು. ಇನ್ನು ಅಫ್ಘಾನಿಸ್ತಾನ್, ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಮತ್ತು ಇರಾನ್ನೊಟ್ಟಿಗೆ ಭಾರತ ಟ್ರೇಡ್ ಮಾಡುವಂಥ ವಿಚಾರಕ್ಕೆ ಗೋಲ್ಡನ್ ಅಪರ್ಚುನಿಟೀಸ್ಗಳನ್ನು ಗೇಟ್ವೇಯ ರೂಪದಲ್ಲಿ ಈ ಚಾಬಹಾರ್ ಪೋರ್ಟ್ ಅನ್ನುವಂಥದ್ದು ನೀಡ್ತಾ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಇಂಡಿಯಾ ಟು ಹೋಲ್ಡ್ G20 ಸಮ್ಮಿಟ್ ಇನ್ 2023 ಅನ್ನುವಂಥದ್ದು ಪ್ರಿಲಿಮ್ಸ್ಗೆ ಪೂರಕವಾಗುವಂಥ ಒಂದು ಆರ್ಟಿಕಲ್ ಆಗಿದ್ದು ಹೆಲ್ಪ್ ಆಗುತ್ತೆ. ಡಿಸೆಂಬರ್ 1, 2022ರಿಂದ ಭಾರತದ ಪ್ರೆಸಿಡೆನ್ಸಿ ಅಧ್ಯಕ್ಷತೆ ಅನ್ನುವಂಥದ್ದು G20ಗೆ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು. ಇದು ನವೆಂಬರ್ 30, 2023ರವರೆಗೂ ಕೂಡ ಮುಂದುವರಿಯುತ್ತೆ. ಈ ಒಂದು ಅಧ್ಯಕ್ಷತೆಯ ಅವಧಿಯಲ್ಲಿ 1 ವರ್ಷದ ಅವಧಿಯಲ್ಲಿ 200ಕ್ಕೂ ಹೆಚ್ಚು ಮೀಟಿಂಗ್ಸ್ಗಳನ್ನು G20 ರಿಲೇಟೆಡ್ ಮೀಟಿಂಗ್ಸ್ಗಳನ್ನು ಅಕ್ರಾಸ್ ದಿ ಕಂಟ್ರಿ ಭಾರತವು ತನ್ನ ಪ್ರೆಸಿಡೆನ್ಸಿಶಿಪ್ ಅಲ್ಲಿ ನಡೆಸೋದನ್ನು ನಾವು ಕಾಣಬಹುದಾಗುತ್ತೆ. G20 ಲೀಡರ್ಸ್ಗಳು ಸೆಪ್ಟೆಂಬರ್ 9 ಮತ್ತು 10ರಲ್ಲಿ ನವದೆಹಲಿಯಲ್ಲಿ 2023ರಲ್ಲಿ ಒಂದು ಸಮ್ಮಿಟ್ನಲ್ಲಿ ಎಲ್ಲರೂ ಕೂಡ ಭಾಗಿಯಾಗೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಭಾರತ ಈಗ ಕರೆಂಟ್ಲಿ G20 ಟ್ರೊಯ್ಕಾದ ಭಾಗ ಆಗಿದೆ. ಟ್ರೊಯ್ಕಾ ಅಂತ ಅಂದ್ರೆ ಕರೆಂಟ್ಲಿ ಮತ್ತು ಪ್ರೀವಿಯಸ್ಲಿ ಮತ್ತು ಇನ್ಕಮಿಂಗ್ G20 ಪ್ರೆಸಿಡೆನ್ಸೀಸ್ಗಳು ಯಾರಾಗಿರ್ತಾರೆ ಇದನ್ನ G20 ಟ್ರೊಯ್ಕಾ ಅಂತ ಹೇಳಿ ಗುರುತಿಸಬಹುದು. ಕರೆಂಟ್ಲಿ ಈ ಒಂದು ಟ್ರೊಯ್ಕಾ ಅನ್ನುವಂಥದ್ದು ಇಂಡೋನೇಷ್ಯಾ, ಇಟಲಿ ಮತ್ತು ಇಂಡಿಯಾ ಈ 3 ರಾಷ್ಟ್ರಗಳಿಂದ ಫಾರ್ಮ್ ಆಗ್ತಾ ಇದೆ. ಭಾರತ ಕೂಡ ಇದರ ಭಾಗ ಆಗಿರ್ತಕ್ಕಂಥದ್ದು. ಭಾರತವು 2022ರಿಂದ 2023ರವರೆಗೆ ಭಾರತ G20ಯ ಪ್ರೆಸಿಡೆನ್ಸಿಶಿಪ್ ಅನ್ನು ಹೊಂದುತ್ತೆ. ಹಾಗೆ ಮುಂಬರುವಂತ 2023ರ G20 ಸಮ್ಮಿಟ್ ಅನ್ನುವಂಥದ್ದು ನವದೆಹಲಿಯಲ್ಲಿ ಜರುಗುತ್ತೆ ಸೆಪ್ಟೆಂಬರ್ 9 ಮತ್ತು 10ರಂದು ಅನ್ನುವಂಥದ್ದು ನಮಗೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ತಿಳಿದಿರಲಿ.
ಆರ್ಟಿಕಲ್ನ ಹಿನ್ನೆಲೆಯಲ್ಲಿ G20ಯ ಸದಸ್ಯ ರಾಷ್ಟ್ರಗಳು ಯಾವುವು ಅನ್ನುವಂಥದ್ದು ಕೂಡ ನಿಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಕೆನಡಾ, ಚೈನಾ, ಫ್ರಾನ್ಸ್, ಜರ್ಮನಿ, ಇಂಡಿಯಾ, ಇಂಡೋನೇಷಿಯಾ, ಇಟಲಿ, ಜಪಾನ್, ರಿಪಬ್ಲಿಕ್ ಆಫ್ ಕೊರಿಯಾ, ಮೆಕ್ಸಿಕೋ, ರಷ್ಯಾ, ಸೌದಿ ಅರೇಬಿಯಾ, ಸೌತ್ ಆಫ್ರಿಕಾ, ಟರ್ಕಿ, UK, US ಮತ್ತು ಯುರೋಪಿಯನ್ ಯೂನಿಯನ್ ಇವೆಲ್ಲವೂ ಕೂಡ G20ಯ ಭಾಗ ಆಗಿರ್ತಕ್ಕಂಥದ್ದು. ಈ G20 ಅನ್ನುವಂಥದ್ದು 85% ಗ್ಲೋಬಲ್ GDPಯ ಬಗ್ಗೆ ಈ G20ಯ ಕಂಟ್ರೀಸ್ಗಳೇ ಹೊಂದಿರತಕ್ಕಂಥದ್ದು. 75% ಅಂತಾರಾಷ್ಟ್ರೀಯ ವ್ಯಾಪಾರ ಅನ್ನುವಂಥದ್ದು ಈ 20 ರಾಷ್ಟ್ರಗಳಿಂದಲೇ ಆಗುವಂಥದ್ದನ್ನು ನಾವು ಕಾಣ್ಬೋದಾಗುತ್ತೆ. ಹಾಗಾಗಿ G20 ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಫೋರಮ್ ಆಗಿ ಕಾರ್ಯ ಮಾಡುತ್ತೆ. ಎಕ್ಸ್ಪ್ಲೈನರ್ ಸೆಕ್ಷನ್ ಅಲ್ಲಿ ಬಂದಿರತಕ್ಕಂಥ ಒಂದು ಆರ್ಟಿಕಲಿನ ಕೆಲವು ಅಂಶಗಳನ್ನು ಚರ್ಚೆ ಮಾಡೋಣ. ದ ಫಾಲ್ ಇನ್ ನ್ಯಾಚುರಲ್ ರಬ್ಬರ್ ಪ್ರೈಸಸ್ ಇನ್ ಇಂಡಿಯಾ ಅನ್ನುವಂಥದ್ದು. ಭಾರತದಲ್ಲಿ ನ್ಯಾಚುರಲ್ ರಬ್ಬರ್ ಪ್ರೈಸಸ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ಅಥವಾ ಕುಸಿತವನ್ನ ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಯಾಕೆ ಈ ರೀತಿಯ ಶಾರ್ಪ್ ಫಾಲ್ ಅನ್ನುವಂಥದ್ದು ಆಗಿದೆ ಅನ್ನುವಂಥದ್ದನ್ನ ನೋಡೋಣ. ಚೈನಾದ ಡಿಮ್ಯಾಂಡ್ ಅನ್ನುವಂಥದ್ದು ವೀಕನ್ ಆಗಿದೆ. ವೀಕ್ ಚೈನೀಸ್ ಡಿಮ್ಯಾಂಡ್ ಅನ್ನುವಂಥದ್ದು ಒಂದು ಕಾರಣ. ಚೈನಾ ಅನ್ನುವಂಥದ್ದು ಇಡೀ ಜಗತ್ತಿನ 42% ರಬ್ಬರ್ ಅನ್ನ ಕನ್ಸ್ಯೂಮ್ ಮಾಡುತ್ತೆ. ಆದರೆ ಕೋವಿಡ್ನ ಹಿನ್ನೆಲೆಯಲ್ಲಿ ಈ ಚೈನಾದ ಕನ್ಸಂಪ್ಷನ್ ಕಡಿಮೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಫಾಲ್ ಇನ್ ಪ್ರೈಸಸ್ ಅನ್ನು ನಾವು ಕಾಣಬಹುದಾಗಿದೆ. ಇನ್ನು ಯುರೋಪಿಯನ್ ಎನರ್ಜಿ ಕ್ರೈಸಿಸ್, ರಷ್ಯಾ ಉಕ್ರೇನಿನ ವಾರ್ನಿಂದಾಗಿ ಇರುವಂತಹ ಎನರ್ಜಿ ಕ್ರೈಸಿಸ್ ನಿಂದ ಕೂಡ ಇದು ಕಾರಣ ಆಗ್ತಾ ಇದೆ. ಹಾಗೆ ಇನ್ಫ್ಲೇಷನ್ ಹೆಚ್ಚಾಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಬೆಲೆ ಕುಸಿತ ರಬ್ಬರ್ನ ವಿಚಾರದಲ್ಲಿ ಆಗೋದಕ್ಕೆ ಕಾರಣ ಆಗ್ತದೆ. ಹೈಯರ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಕೂಡ, ಅಂದ್ರೆ ನಮ್ಮಲ್ಲಿ ಹೆಚ್ಚಿನ ಪ್ರೊಡಕ್ಷನ್ ಆಗ್ತಿರೋದ್ರಿಂದ ಕೂಡ ಬೆಲೆ ಕಡಿಮೆ. ಯಾವಾಗ ನಮ್ಮಲ್ಲಿ ಪ್ರೊಡಕ್ಷನ್ ಹೆಚ್ಚಾಗುತ್ತೆ ಆಗ ನಮಗೆ ಬೆಲೆ ಕಡಿಮೆ ಆಗಬಹುದು. ಡಿಮ್ಯಾಂಡ್ ಯಾವಾಗ ಕಡಿಮೆ ಆಗುತ್ತೆ ಆಗಲೂ ಕೂಡ ನಮಗೆ ಬೆಲೆ ಕಡಿಮೆ ಆಗ್ಬೋದು. ಇಲ್ಲಿ ಚೈನಾದಲ್ಲಿ 42% ಕನ್ಸಂಪ್ಷನ್ ಆಗ್ತಾ ಇತ್ತು, ಆದರೆ ಈಗ ಅದರ ಡಿಮ್ಯಾಂಡ್ ಇಲ್ಲದೆ ಆಗಿದೆ. ಹಾಗೇನೆ ಪ್ರೊಡಕ್ಷನ್ ಕೂಡ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅನ್ನುವಂಥದ್ದು ಹೆಚ್ಚಾಗಿದೆ. ಈ ಎಲ್ಲ ಕಾರಣಗಳಿಂದ ಶಾರ್ಪ್ ಆದಂಥ ಒಂದು ಫಾಲ್ ಅನ್ನು ನಾವು ರಬ್ಬರ್ ಪ್ರೈಸಸ್ಗಳಲ್ಲಿ ಕಾಣಬೇಕಾಗಿ ಬಂದಿದೆ. ಇನ್ನು ಹೈ ಇಂಪೋರ್ಟ್ಸ್ಗಳನ್ನು ಕೂಡ ನಾವು ಕಾಣಬಹುದು. ಬ್ಲಾಕ್ ರಬ್ಬರ್ ಅನ್ನ ಐವರಿ ಕೋಸ್ಟ್ ನಿಂದ ಇಂಪೋರ್ಟ್ ಮಾಡ್ಕೊಳ್ತಿದ್ದೇವೆ. ಕಂಪೌಂಡೆಡ್ ರಬ್ಬರ್ ಅನ್ನ ಫಾರ್ ಈಸ್ಟ್ ನಿಂದ ಕೂಡ ಇಂಪೋರ್ಟ್ ಮಾಡ್ಕೊಳ್ತಿದ್ದೇವೆ. ಈ ಕಾರಣದಿಂದ ಕೂಡ ರಬ್ಬರ್ ಪ್ರೈಸಸ್ಗಳು ಕಡಿಮೆ ಆಗ್ತಾ ಇದೆ. ಭಾರತ ಜಗತ್ತಿನ 5th ಲಾರ್ಜೆಸ್ಟ್ ರಬ್ಬರ್ ಪ್ರೊಡ್ಯೂಸರ್ ಆಗಿರ್ತಕ್ಕಂಥದ್ದು ನ್ಯಾಚುರಲ್ ರಬ್ಬರ್ನ ವಿಚಾರದಲ್ಲಿ. ಹಾಗೇನೆ 2nd ಬಿಗ್ಗೆಸ್ಟ್ ಕನ್ಸ್ಯೂಮರ್ ಆಗಿ ಕೂಡ ಇದೆ ಗ್ಲೋಬಲಿ ಈ ಒಂದು ರಬ್ಬರ್ನ ವಿಚಾರದಲ್ಲಿ. 40% ಭಾರತದ ಟೋಟಲ್ ನ್ಯಾಚುರಲ್ ರಬ್ಬರ್ ಕನ್ಸಂಪ್ಷನ್ ಅನ್ನುವಂಥದ್ದು ಇಂಪೋರ್ಟ್ಸ್ಗಳಿಂದಲೇ ಮೀಟ್ ಆಗ್ತಾ ಇದೆ ಕರೆಂಟ್ಲಿ ನಾವು ನೋಡಿದಾಗ. ಕೇರಳ ಒಂದೇ ರಾಜ್ಯದಲ್ಲಿ 75% ರಬ್ಬರ್ ಪ್ರೊಡಕ್ಷನ್ ಅನ್ನುವಂಥದ್ದು ಆಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದಿರಲಿ. ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ರಬ್ಬರ್ ಪ್ರೊಡಕ್ಷನ್ ಆಗುತ್ತೆ ಅನ್ನುವಂಥದ್ದು ಇತ್ತೀಚೆಗೆ ಯಾವುದೋ ಒಂದು ಪರೀಕ್ಷೆಯಲ್ಲಿ ಕೂಡ ಕೇಳಿದ್ರು. ಕೇರಳದಲ್ಲಿ 75% ನ್ಯಾಚುರಲ್ ರಬ್ಬರಿನ ಪ್ರೊಡಕ್ಷನ್ ಅನ್ನುವಂಥದ್ದು ಭಾರತದಲ್ಲಿ ಆಗುತ್ತೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದಿರಲಿ. ಹಾಗೆ ಭಾರತವು 2nd ಬಿಗ್ಗೆಸ್ಟ್ ಕನ್ಸ್ಯೂಮರ್ ಗ್ಲೋಬಲಿ ಅನ್ನುವಂಥದ್ದು, 5th ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅನ್ನುವಂಥದ್ದು. ನಮ್ಮ ಒಟ್ಟಾರೆ ನ್ಯಾಚುರಲ್ ರಬ್ಬರಿನ ಕನ್ಸಂಪ್ಷನ್ಗೆ ಬೇಕಾಗುವಷ್ಟು 40% ನಾವು ಇಂಪೋರ್ಟ್ ಮಾಡ್ಕೊಳ್ತೇವೆ ಅನ್ನುವಂಥದ್ದು. ಈ ಎಲ್ಲ ಅಂಶಗಳು ನಮಗೆ ತಿಳಿದಿರಲಿ. ಹಾಗಾದ್ರೆ ಫಾರ್ಮರ್ಸ್ನ ಡಿಮ್ಯಾಂಡ್ ಏನು ಅಂತ ಅಂದ್ರೆ ಇಂಪೋರ್ಟ್ ಡ್ಯೂಟೀಸ್ಗಳನ್ನು ರೈಸ್ ಮಾಡಬೇಕು. ಹಾಗಾಗಿ ನಾವು ಡೊಮೆಸ್ಟಿಕ್ ಆಗಿ ಬೆಳೆಯುವಂತ ರಬ್ಬರಿಗೆ ಬೆಲೆಯನ್ನ ಏರಿಕೆ ಆಗುವಂತೆ ಮಾಡಬೇಕು ಅನ್ನುವಂಥದ್ದು. ಹಾಗೇನೆ ರಬ್ಬರ್ ರೀಪ್ಲಾಂಟಿಗೆ ಇರುವಂತ ಸಬ್ಸಿಡಿಯನ್ನ ಕೇರಳದಲ್ಲಿ ರೈಸ್ ಮಾಡಬೇಕು ಅನ್ನುವಂಥದ್ದು. ಈ ರೀತಿಯ ಡಿಮ್ಯಾಂಡ್ಸ್ಗಳನ್ನ ಫಾರ್ಮರ್ಸ್ ಇಲ್ಲಿ ಹೊಂದಿರತಕ್ಕಂಥ. ರಬ್ಬರ್ ಅನ್ನ ಬೆಳೆಯೋದಕ್ಕೆ ಸುಮಾರು 20 ರಿಂದ 34 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇದ್ದರೆ ಅದಕ್ಕೆ ಸೂಕ್ತವಾಗಿರುತ್ತೆ. ಹಾಗೆ ವರ್ಷದಲ್ಲಿ ಅಟ್ಲೀಸ್ಟ್ 100 ಡೇಸ್ ಆಫ್ ರೈನಿ ಡೇಸ್ ಅನ್ನುವಂಥದ್ದು ಇದ್ದಾಗ ಇದಕ್ಕೆ ಒಳಿತಾಗಿರುತ್ತೆ. ಇನ್ನು ಉದಾಹರಣೆಗೆ ಲ್ಯಾಟರಿಕ್ಟಿಕ್ ಟೈಪ್ ಅಥವಾ ಅಲ್ಯೂವಿಯಲ್ ಅಥವಾ ಸೆಡಿಮೆಂಟರಿ ಟೈಪ್ಸ್ ಆಫ್ ಸಾಯಿಲ್ಸ್ ಗಳಲ್ಲಿ ಇದನ್ನು ನಾವು ಹೆಚ್ಚಿನದಾಗಿ ಕಾಣಬಹುದಾಗುತ್ತೆ. ವೆಲ್ ಡ್ರೈನ್ಡ್ ಮತ್ತು ವೆಲ್ ವೆದರ್ಡ್ ಸಾಯಿಲ್ಸ್ ಗಳಲ್ಲಿ ರಬ್ಬರ್ ಬೆಳೆಯೋದಕ್ಕೆ ಯೋಗ್ಯವಾಗಿರುವಂಥದ್ದನ್ನ ಕಾಣಬಹುದು. ಹ್ಯೂಮಿಡಿಟಿ ಅರೌಂಡ್ 80% ಆಫ್ ಹ್ಯೂಮಿಡಿಟಿಯನ್ನು ಇದು ಎಕ್ಸ್ಪೆಕ್ಟ್ ಮಾಡುತ್ತೆ. ಬೆಟರ್ ಈಲ್ಡ್ಸ್ಗಳನ್ನು ಆ ಸಂದರ್ಭದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. 2000 hours ಆಫ್ ಸನ್ಶೈನ್ ಅನ್ನುವಂಥದ್ದು ಇದಕ್ಕೆ ಬೇಕು. ಆಬ್ಸೆನ್ಸ್ ಆಫ್ ಸ್ಟ್ರಾಂಗ್ ವಿಂಡ್ಸ್ ಅನ್ನುವಂಥದ್ದು ಕೂಡ ಇದಕ್ಕೆ ಸಾಕಷ್ಟು ನೆಸಸರಿ ಆಗುತ್ತೆ ಬೆಸ್ಟ್ ರಿಸಲ್ಟ್ಸ್ಗಳನ್ನು ನೀಡೋದಕ್ಕೆ. ನ್ಯಾಚುರಲ್ ರಬ್ಬರ್ ಅನ್ನ ಸಿಂಥೆಟಿಕ್ ರಬ್ಬರ್ನ ಬದಲಾಗಿ ಪ್ರಿಫರ್ ಮಾಡ್ತೇವೆ, ಕಾರಣ ಇದು ಹೈ ಟೆನ್ಸೈಲ್ ಸ್ಟ್ರೆಂತ್ ಅನ್ನ ಹೊಂದಿರುತ್ತೆ. ಹಾಗೇನೆ ವೈಬ್ರೇಷನ್ ಡ್ಯಾಂಪನಿಂಗ್ ಪ್ರಾಪರ್ಟೀಸ್ಗಳನ್ನ ನ್ಯಾಚುರಲ್ ರಬ್ಬರ್ ಅನ್ನುವಂಥದ್ದು ಹೊಂದಿರುತ್ತೆ. ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಚರ್ಚೆ ಮಾಡೋಣ. ಅನ್ ಇಂಪ್ರೂವ್ಡ್ ಬಿಲ್ ಬಟ್ ಸ್ಟಿಲ್ ಕಂಟೆನ್ಷಿಯಸ್ ಅನ್ನುವಂಥದ್ದು. ಎಡಿಟೋರಿಯಲ್ ನಲ್ಲಿ ಲೇಖಕರು ಮುಖ್ಯವಾಗಿ ಇಂಡಿಯನ್ ಪೋರ್ಟ್ಸ್ ಬಿಲ್ ನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇಂಡಿಯನ್ ಪೋರ್ಟ್ಸ್ ಬಿಲ್ 2022ನ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ದು. ಇದು 1908 ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಆಕ್ಟ್ ಅನ್ನ ರೀಪ್ಲೇಸ್ ಮಾಡುವಂತ ಕೆಲವೊಂದು ಅಂಶಗಳನ್ನ ಹೊಂದಿದೆ. ಯೂನಿಯನ್ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಅಂಡ್ ವಾಟರ್ವೇಸ್ ಅನ್ನುವಂಥದ್ದು ಸಾಕಷ್ಟು ರೌಂಡ್ಸ್ ಆಫ್ ಟಾಕ್ಸ್ಗಳನ್ನ, ಕನ್ಸಲ್ಟೇಷನ್ಸ್ಗಳನ್ನ ಡ್ರಾಫ್ಟ್ ಇಂಡಿಯನ್ ಪೋರ್ಟ್ಸ್ ಬಿಲ್ 2022ನ ಬಗ್ಗೆ ಮಾಡ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು
ಈ ಡ್ರಾಫ್ಟ್ ಬಿಲ್ನಲ್ಲಿ ಇರ್ತಕ್ಕಂಥ 2021 ಡ್ರಾಫ್ಟ್ ಬಿಲ್ನಲ್ಲಿದ್ದಂಥ ಕೆಲವೊಂದು ಪ್ರಪೋಸಲ್ಸ್ಗಳನ್ನು ನೋಡೋದೇ ಆದರೆ ಇದು ಮುಖ್ಯವಾಗಿ ಮ್ಯಾರಿಟೈಮ್ ಸ್ಟೇಟ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತೇನಿದೆ MSDCಯನ್ನು ಎಂಪವರ್ ಮಾಡುವಂತೆ ಕೆಲವೊಂದು ಪ್ರಾವಿಷನ್ಸ್ಗಳನ್ನು ಇದು ಹೊಂದಿದೆ. ಈ ಮ್ಯಾರಿಟೈಮ್ ಸ್ಟೇಟ್ ಡೆವಲಪ್ಮೆಂಟ್ ಕೌನ್ಸಿಲ್ ಅನ್ನುವಂಥದ್ದು ಒಂದು ನ್ಯಾಷನಲ್ ಪ್ಲಾನ್ ಅನ್ನ ಮೇಜರ್ ಅಂಡ್ ನಾನ್ ಮೇಜರ್ ಪೋರ್ಟ್ಸ್ಗಳ ಡೆವಲಪ್ಮೆಂಟ್ಗಾಗಿ ನ್ಯಾಷನಲ್ ಪ್ಲಾನ್ ಅನ್ನ ಫಾರ್ಮುಲೇಟ್ ಮಾಡೋದ್ರ ಬಗ್ಗೆ ಇದಕ್ಕೆ ಎಂಪವರ್ ಮಾಡುವಂಥ ಕಾರ್ಯವನ್ನ ಈ ಒಂದು ಡ್ರಾಫ್ಟ್ ಬಿಲ್ ಮಾಡ್ತಾ ಇದೆ. ಹಾಗೇನೆ ಅಪ್ರೋಪ್ರಿಯೇಟ್ ಎಂಕ್ವೈರಿಯನ್ನ ಒಂದು ವೇಳೆ ನ್ಯಾಷನಲ್ ಪ್ಲಾನ್ ಅನ್ನುವಂಥದ್ದು ಕಂಟ್ರಾವೀನ್ ಆದಾಗ ಅಪ್ರೋಪ್ರಿಯೇಟ್ ಎಂಕ್ವೈರಿಯನ್ನ ಆರ್ಡರ್ ಮಾಡುವುದನ್ನು ಅನ್ನುವಂಥ ಒಂದು ಪವರ್ ಅನ್ನ ಕೂಡ ನಾವಿಲ್ಲಿ ಕಾಣ್ಬೋದಾಗತ್ತೆ. ಹಾಗೇನೆ ಕೇಂದ್ರ ಸರ್ಕಾರವನ್ನ ಎಂಪವರ್ ಮಾಡ್ತಾ ಇದೆ ನಾನ್ ಆಪರೇಷನಲ್ ಒಂದು ಪೋರ್ಟ್ ಅನ್ನ ನಾನ್ ಆಪರೇಷನಲ್ ಆಗಿ ಮಾಡುವಂಥದ್ದು. ಒಂದು ವೇಳೆ ಏನಾದರೂ ಇಟ್ ಇಸ್ ನಾಟ್ ಇನ್ ಕನ್ಸೋನೆನ್ಸ್ ಅಂತ ಗೊತ್ತಾದಾಗ ಅದನ್ನ ನಾನ್ ಆಪರೇಷನಲ್ ಮಾಡುವಂಥ ಪವರ್ ಅನ್ನುವಂಥದ್ದು ಕೇಂದ್ರಕ್ಕೆ ಇದು ನೀಡ್ತಾ ಇದೆ. ಹಾಗೇನೆ ಪೆನಾಲ್ಟೀಸ್ಗಳ ವಿಚಾರಕ್ಕೆ ಬಂದ್ರೆ ಪೆನಾಲ್ಟೀಸ್ಗಳನ್ನು ಇನ್ಕ್ಲೂಡಿಂಗ್ ಇಂಪ್ರಿಸನ್ಮೆಂಟ್ ಆಗಿರಬಹುದು ಒಂದು ವೇಳೆ ನಾನ್ ಕಂಪ್ಲೈಯನ್ಸ್ ಆದಾಗ, ಅಥವಾ MSDCಯ ಡೈರೆಕ್ಷನ್ಸ್ಗಳನ್ನು ಪೋರ್ಟ್ ಅಥಾರಿಟೀಸ್ಗಳು ಅಫಿಷಿಯಲ್ಸ್ಗಳು ಪರ್ಸನ್ಸ್ಗಳು ಫಾಲೋ ಮಾಡಿಲ್ಲ ಅಂದಾಗ ಇಂಪ್ರಿಸನ್ಮೆಂಟ್ ಅನ್ನು ಕೂಡ ಒಳಗೊಂಡಂತೆ ಕೆಲವೊಂದು ಪೆನಾಲ್ಟೀಸ್ಗಳನ್ನು ಕೂಡ ಈ ಬಿಲ್ ಅನ್ನುವಂಥದ್ದು ಹೊಂದಿದೆ. ಇನ್ನು ಮಾನಿಟರಿಂಗ್ ವಿಚಾರದಲ್ಲಿ ಕೂಡ ಈ ಬಿಲ್ ಮಾತನಾಡ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಈ ಡ್ರಾಫ್ಟ್ ಬಿಲ್ನಲ್ಲಿದ್ದಂಥ ಸಮಸ್ಯೆಗಳೇನು ಅನ್ನೋದೇ ಆದರೆ ಮ್ಯಾರಿಟೈಮ್ ಸ್ಟೇಟ್ ಡೆವಲಪ್ಮೆಂಟ್ ಕೌನ್ಸಿಲ್ ಅನ್ನುವಂಥದ್ದು ಒಂದು ಅಪೆಕ್ಸ್ ಅಡ್ವೈಸರಿ ಬಾಡಿಯಾಗಿ ಕಾರ್ಯ ಮಾಡುತ್ತೆ. ಕೋಆರ್ಡಿನೇಟೆಡ್ ಡೆವಲಪ್ಮೆಂಟ್ ಆಫ್ ಮೇಜರ್ ಪೋರ್ಟ್ಸ್ ಮತ್ತು ನಾನ್ ಮೇಜರ್ ಪೋರ್ಟ್ಸ್ಗಳಿಗೆ ಇದು ಅವಶ್ಯಕ ಅಂತ ಹೇಳಿ ಒಂದು ಅಪೆಕ್ಸ್ ಅಡ್ವೈಸರಿ ಬಾಡಿಯಾಗಿ ಕಾರ್ಯ ಮಾಡುತ್ತೆ. ಆದರೆ ಕಳೆದ 25 ವರ್ಷಗಳಲ್ಲಿ ಕೇವಲ 18 ಬಾರಿ ಇದು ಮೀಟ್ ಆಗೋದಕ್ಕೆ ಸಾಧ್ಯ ಆಗಿದೆ. ಈ ರೀತಿಯ ಒಂದು ಬಾಡಿಗೆ ಹೆಚ್ಚಿನ ಎಂಪವರ್ಮೆಂಟ್ ಅನ್ನು ನೀಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಇಲ್ಲೊಂದು ಕನ್ಸರ್ನ್ ಉಂಟಾಗ್ತಾ ಇರ್ತಕ್ಕಂಥದ್ದು. ಚಾಪ್ಟರ್ 2 and 3 ಅನ್ನುವಂಥದ್ದು ಸ್ಟ್ಯಾಟ್ಯುಟರಿ ಸ್ಟೇಟಸ್ ಅನ್ನ MSDCಗೆ ನೀಡ್ತಾ ಇದೆ. ಬಾಡಿ ಲೈಕ್ MSDC ಅನ್ನುವಂಥದ್ದು ಒಂದು ನೆಸೆಸರಿ. ಆದರೆ ಇದರ ನೇಚರ್ ಮತ್ತು ಕ್ವಾಂಟಮ್ ಆಫ್ ಇಟ್ ವರ್ಕ್ ಅನ್ನು ನೋಡಿದಾಗ ಸ್ಟ್ಯಾಟ್ಯುಟರಿ ಸ್ಟೇಟಸ್ ಅನ್ನ ಅಥವಾ ಒಂದು ಪರ್ಮನೆಂಟ್ ಬಾಡಿ ಅನ್ನುವಂಥ ಸ್ಟೇಟಸ್ ಅನ್ನ ಇದಕ್ಕೆ ನೀಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಇನ್ನು ಮ್ಯಾರಿಟೈಮ್ ಸ್ಟೇಟ್ಸ್ಗಳ ವಿಚಾರಕ್ಕೆ ಬಂದ್ರೆ ರಿಯಲ್ ಏಮ್ ಆಫ್ ಅ ಸ್ಟ್ಯಾಟ್ಯುಟರಿ ಕಮ್ ಪರ್ಮನೆಂಟ್ MSDCದು ಏನು ಅಂತ ಅಂದ್ರೆ ಸ್ಟೇಟ್ಸ್ ಪವರ್ಸ್ಗಳನ್ನು ಕರ್ಟೈಲ್ ಮಾಡಿದಂತಾಗುತ್ತೆ ನಾನ್ ಮೇಜರ್ ಪೋರ್ಟ್ಸ್ಗಳನ್ನು ಡೆವಲಪ್ ಮತ್ತು ಮ್ಯಾನೇಜ್ ಮಾಡುವಂಥ ವಿಚಾರಕ್ಕೆ. ಹಾಗಾಗಿ ಮ್ಯಾರಿಟೈಮ್ ಸ್ಟೇಟ್ಸ್ಗಳಿಗೆ ಇದು ಒಂದು ದೊಡ್ಡ ಕನ್ಸರ್ನ್ ಆಗಿ ಕಾಣುತ್ತೆ. ಪೋರ್ಟ್ಸ್ಗಳಿರುವಂಥ ಮ್ಯಾರಿಟೈಮ್ ಬೌಂಡ್ರೀಸ್ಗಳನ್ನು ಹೊಂದಿರತಕ್ಕಂಥ ರಾಜ್ಯಗಳ ಕನ್ಸರ್ನ್ ಏನು ಅಂತ ಅಂದರೆ MSDCಯನ್ನು ಒಂದು ಪರ್ಮನೆಂಟ್ ಬಾಡಿಯನ್ನಾಗಿ ಮಾಡೋ ಮುಖಾಂತರವಾಗಿ ಅಥವಾ ಸ್ಟ್ಯಾಟ್ಯುಟರಿ ಬಾಡಿಯಾಗಿ ಮಾಡೋ ಮುಖಾಂತರವಾಗಿ ರಾಜ್ಯಗಳಿಗಿರುವಂಥ ಪವರ್ಸ್ಗಳನ್ನು ಕರ್ಟೈಲ್ ಮಾಡದಂತೆ ಆಗುತ್ತೆ ಅನ್ನುವಂಥದ್ದು. ಇನ್ನು ಸೆಂಟ್ರಲ್ ಪ್ಲಾನಿಂಗ್ ಅಂಡ್ ಇನ್ಸ್ಪೆಕ್ಟರ್ ರಾಜ್ನ ವಿಚಾರಕ್ಕೆ ಬಂದರೆ 2021 ಡ್ರಾಫ್ಟ್ ಅನ್ನುವಂಥದ್ದು ಸೆವೆರಲ್ ಪ್ರಾವಿಷನ್ಸ್ಗಳನ್ನು ಹೊಂದಿದೆ. ಇದು ಒಂದು ರೀತಿಯ ಸೋಷಿಯಲಿಸ್ಟ್ ಎರಾ ಫಾಲೀಸ್ ಆಫ್ ಸೆಂಟ್ರಲ್ ಪ್ಲಾನಿಂಗ್ ಅಂಡ್ ಇನ್ಸ್ಪೆಕ್ಟರ್ ರಾಜ್ ಅನ್ನ ರಿಪ್ಲೈ ಮಾಡದಂತೆ ಆಗ್ತಾ ಇರ್ತಕ್ಕಂಥದ್ದು. ಇಷ್ಟು ಹೊತ್ತು ನಾವು ಚರ್ಚೆ ಮಾಡಿದಂಥ ಪ್ರಾವಿಷನ್ಸ್ಗಳು 2021 ಬಿಲ್ನಲ್ಲಿದ್ದಂಥ ಇಶ್ಯೂಸ್ಗಳಾಗಿತ್ತು. ಈ ಎಲ್ಲ ಇಶ್ಯೂಸ್ಗಳನ್ನ ಬಿಲ್ ಫೇಸ್ ಮಾಡ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಅದಕ್ಕೆ ಕೆಲವೊಂದು ತಿದ್ದುಪಡಿಗಳ ಅವಶ್ಯಕತೆ ಇತ್ತು. ಹಾಗಾಗಿ ಈ ಡ್ರಾಫ್ಟ್ ಬಿಲ್ ಅನ್ನುವಂಥದ್ದು ಈಗ 2022 ಡ್ರಾಫ್ಟ್ ಬಿಲ್ ಅನ್ನುವಂಥದ್ದು ಒಂದಷ್ಟು ಇಂಪ್ರೂವ್ಮೆಂಟ್ಸ್ಗಳನ್ನ ಕಂಡು ಬಂದಿದೆ. ಆದರೂ ಕೂಡ ಇದು ಇಂಪ್ರೂವ್ಡ್ ಆಗಿದ್ರು ಕೂಡ ಇದರಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳಿದೆ ಅಂತ ಹೇಳಿ ಲೇಖಕರು ಮಾತನಾಡ್ತಾ ಇರ್ತಕ್ಕಂಥದ್ದು. MSDC ಅನ್ನುವಂಥದ್ದೇನೋ ಸ್ಟ್ಯಾಟ್ಯುಟರಿ ಕಮ್ ಪರ್ಮನೆಂಟ್ ಬಾಡಿ ಅನ್ನುವಂಥದ್ದನ್ನ ಇದರಲ್ಲೂ ಕೂಡ ಈ ಒಂದು ಡ್ರಾಫ್ಟ್ ಬಿಲ್ 2022ನಲ್ಲೂ ಕೂಡ ರಿಟೈನ್ ಮಾಡ್ತಾ ಇದೆ. ಇದು ಒಂದು ಸಮಸ್ಯೆ. ಸೆಕ್ಷನ್ 10C ಅನ್ನುವಂಥದ್ದು ಸೆಂಟ್ರಲ್ ಗವರ್ಮೆಂಟ್ ಅನ್ನ ಆಥರೈಸ್ ಮಾಡ್ತಾ ಇದೆ ಅಡ್ಮಿನಿಸ್ಟ್ರೇಟಿವ್ ಮತ್ತು ಫಿನಾನ್ಷಿಯಲ್ ಫಂಕ್ಷನ್ಸ್ಗಳನ್ನ MSDCಗೆ ಎಂಟ್ರಸ್ಟ್ ಮಾಡುವಂತೆ ಮತ್ತು ಸೆಂಟರ್ನ ಫೇವರ್ನಲ್ಲಿ ಇನ್ ಆರ್ಡರ್ ಟು ಎನ್ಶೂರ್ ದಟ್ ಕಂಪೋಸಿಷನ್ ಆಫ್ MSDC ಅನ್ನುವಂಥದ್ದು ಸೆಂಟರ್ನ ಫೇವರ್ನಲ್ಲಿ ಇರಲಿ ಅನ್ನೋದಕ್ಕೆ ಈ ಡ್ರಾಫ್ಟ್ ಬಿಲ್ ಅನ್ನುವಂಥದ್ದು 5 ಸೆಕ್ರೆಟರೀಸ್ಗಳನ್ನ ಮತ್ತು 1 ಜಾಯಿಂಟ್ ಸೆಕ್ರೆಟರಿ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಅವರು ಏನಿದ್ದಾರೆ ಇವರನ್ನ ಈ MSDCಯಲ್ಲಿ ಇದರ ಒಂದು ಕಾಂಪೋಸಿಷನ್ ಅಲ್ಲಿ ಇಡ್ತಾ ಇರ್ತಕ್ಕಂಥದ್ದು ಮತ್ತು ಕೋಸ್ಟಲ್ ಏರಿಯಾಸ್ಗಳಲ್ಲಿ ಇರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳೇನಿದೆ ಅದರ ಅಡ್ಮಿನಿಸ್ಟ್ರೇಟರ್ಸ್ ಅನ್ನ ಕೂಡ ಇಲ್ಲಿ ಸದಸ್ಯರನ್ನಾಗಿ ಮಾಡ್ತಾ ಇರ್ತಕ್ಕಂಥದ್ದು MSDCಯಲ್ಲಿ. ಇದರಿಂದಾಗಿ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಪವರ್ ಅನ್ನುವಂಥದ್ದು ಈ ವಿಚಾರದಲ್ಲಿ ಬರ್ತಾ ಹೋಗುತ್ತೆ. ಅದು ಕೂಡ ಇಲ್ಲಿ ಪ್ರಶ್ನಾರ್ಥಕವಾಗ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಏನೆಲ್ಲವನ್ನ ಮಾಡಬಹುದು ಅನ್ನೋದೇ ಆದ್ರೆ ಈ ಒಂದು ಡ್ರಾಫ್ಟ್ ಬಿಲ್ಲಿನ ಚಾಪ್ಟರ್ 2 and 3 ಅಡಿಯಲ್ಲಿ MSDCಯನ್ನ ಪರ್ಮನೆಂಟ್ ಬಾಡಿಯನ್ನಾಗಿ ಮಾಡುವಂಥ ವಿಚಾರವನ್ನ ಸ್ಕ್ರಾಪ್ ಮಾಡಿ MSDCಯನ್ನ ಒಂದು ಅಪೆಕ್ಸ್ ಅಡ್ವೈಸರಿ ಬಾಡಿಯಾಗಿ ಉಳಿಸುವಂಥ ಕಾರ್ಯಗಳಾಗಬಹುದು. ಇನ್ನು ಪೋರ್ಟ್ ರಿಫಾರ್ಮ್ ಸ್ಟ್ರಾಟಜೀಸ್ಗಳ ಕಡೆ ಗಮನವನ್ನ ಹರಿಸಬೇಕಾಗುತ್ತೆ. ಸೆಂಟರ್ ಅನ್ನುವಂಥದ್ದು ಗ್ರೇಟರ್ ಡಿಸೆಂಟ್ರಲೈಸೇಷನ್ ಕಡೆ ಗಮನ ಹರಿಸಬೇಕು. ಡಿರೆಗ್ಯುಲೇಷನ್ ಕಾರ್ಪೊರೇಟೈಸೇಷನ್ ಕಡೆ ಗಮನ ಹರಿಸಬೇಕು. ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಅನ್ನ ಎನ್ಹಾನ್ಸ್ ಮಾಡಬೇಕು. ಈ ಮುಖಾಂತರ ಪೋರ್ಟ್ ರಿಫಾರ್ಮ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಇನ್ನು ಈಕ್ವಿಟಿ ಸ್ಟೇಕ್ಸ್ಗಳನ್ನ ಮ್ಯಾರಿಟೈಮ್ ಸ್ಟೇಟ್ಸ್ಗಳಿಗೆ ಕೂಡ ನೀಡುವಂತ ಕಾರ್ಯ ಆಗಬೇಕಾಗುತ್ತೆ. ಕನ್ಸರ್ನ್ಡ್ ಮ್ಯಾರಿಟೈಮ್ ಸ್ಟೇಟ್ಸ್ಗಳಿಗೆ ಕೂಡ ಈ ರೀತಿಯ ಒಂದು ಸಬ್ಸ್ಟಾನ್ಷಿಯಲ್ ಈಕ್ವಿಟಿ ಸ್ಟೇಕ್ ಅನ್ನುವಂಥದ್ದು ಇದ್ದಾಗ ಮೇಜರ್ ಪೋರ್ಟ್ಸ್ಗಳು ಇನ್ನಷ್ಟು ಡೆವಲಪ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಇಂಡಿಯನ್ ಪೋರ್ಟ್ಸ್ಗಳ ಸದ್ಯದ ಸ್ಥಿತಿಗತಿಯನ್ನ ನೋಡೋದೇ ಆದ್ರೆ
ಅವು ಒಂದು ರೀತಿಯ ಸ್ಯಾಚುರೇಷನ್ ಅನ್ನ ಈಗಾಗಲೇ ರೀಚ್ ಆಗಿರೋದ್ರಿಂದ ಹೊಸ ಪೋರ್ಟ್ಸ್ಗಳ ಅವಶ್ಯಕತೆ ಇಂಡಿಯನ್ ಪೋರ್ಟ್ಸ್ಗಳಲ್ಲಿ ನಮಗೆ ಇರ್ತಕ್ಕಂಥದ್ದು. 1993-94 ಇಂದ 2021-22ರ ಅವಧಿಯನ್ನು ನೋಡಿದಾಗ ಟೋಟಲ್ ಕಾರ್ಗೋ ಆಫ್ ನಾನ್ ಮೇಜರ್ ಪೋರ್ಟ್ಸ್ ಅನ್ನುವಂಥದ್ದು 8% 45% ಏರಿಕೆ ಆಗಿದೆ ನಾನ್ ಮೇಜರ್ ಪೋರ್ಟ್ಸ್ಗಳ ವಿಚಾರದಲ್ಲಿ ಬಂದಾಗ. ಹಾಗಾಗಿ ನಮಗೆ ಹೆಚ್ಚಿನ ಪೋರ್ಟ್ಸ್ಗಳ ಅವಶ್ಯಕತೆ ಇದೆ. ಈಗಿರುವಂತಹ ಪೋರ್ಟ್ಸ್ಗಳು ಈಗಾಗಲೇ ಸ್ಯಾಚುರೇಟ್ ಆಗಿರ್ತಕ್ಕಂಥದ್ದು ಮತ್ತು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಗೆ ಹೆಚ್ಚಿನ ಅವಕಾಶವನ್ನ ನೀಡಬೇಕಾಗುತ್ತೆ. ಮ್ಯಾರಿಟೈಮ್ ಸ್ಟೇಟ್ಸ್ಗಳು ನಾನ್ ಮೇಜರ್ ಪೋರ್ಟ್ಸ್ಗಳನ್ನ ಆಲ್ಮೋಸ್ಟ್ ಎಂಟೈರ್ಲಿ PPP ಮಾಡೆಲ್ನಲ್ಲೇ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಉದಾಹರಣೆಗೆ ಗುಜರಾತ್ ಅನ್ನುವಂಥದ್ದು ಇಂಡಿಯಾದ ಮೊದಲ ಪ್ರೈವೇಟ್ ಪೋರ್ಟ್ ಅನ್ನ ಪೀಪವಾವ್ನಲ್ಲಿ ಈಗಾಗಲೇ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗುತ್ತೆ. ಇನ್ನ 2011ರಲ್ಲಿ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಅನ್ನುವಂಥದ್ದು ರೆಗ್ಯುಲೇಷನ್ ಆಫ್ ದಿ ಇಂಡಿಯನ್ ಪೋರ್ಟ್ ಸೆಕ್ಟರ್ ಅನ್ನುವಂಥ ರಿಪೋರ್ಟ್ ಏನು ಅಬ್ಸರ್ವ್ ಮಾಡುತ್ತೆ ಅಂತ ಅಂದ್ರೆ ನಾನ್ ಮೇಜರ್ ಪೋರ್ಟ್ಸ್ಗಳು ಸಾಕಷ್ಟು ಬಿಸ್ನೆಸ್ ಓರಿಯೆಂಟೆಡ್ ಆಗಿವೆ, ಕಸ್ಟಮರ್ ಫ್ರೆಂಡ್ಲಿ ಇವೆ, ಚೀಪರ್ ಆಗಿವೆ, ಇನ್ ಜನರಲ್ ಮೋರ್ ಎಫಿಷಿಯೆಂಟ್ ಆಗಿ ಕಾರ್ಯ ಮಾಡ್ತಿವೆ ಅನ್ನುವಂಥದ್ದನ್ನ ಈ ಒಂದು ರಿಪೋರ್ಟ್ ಕೂಡ ತಿಳಿಸುತ್ತೆ. ಹಾಗಾಗಿ ಅನ್ನೆಸೆಸರಿಯಾಗಿ ರೆಗ್ಯುಲೇಟರಿ ಮತ್ತು ಫಿನಾನ್ಷಿಯಲ್ ಬರ್ಡನ್ಸ್ಗಳನ್ನ ಪೋರ್ಟ್ ಟ್ರಸ್ಟ್ಗಳ ಮೇಲೆ ಇಂಪೋಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಪ್ರೈವೇಟ್ ಟರ್ಮಿನಲ್ ಆಪರೇಟರ್ಸ್ಗಳ ಮೇಲೆ, ಇನ್ವೆಸ್ಟರ್ಸ್ಗಳ ಮೇಲೆ ಇಂಪೋಸ್ ಮಾಡುವಂತ ಅವಶ್ಯಕತೆ ಇಲ್ಲ ಸೆಂಟ್ರಲ್ ಗವರ್ಮೆಂಟ್ಗಳ ಕಡೆಯಿಂದ. ಹಾಗಾಗಿ ಸೆಂಟ್ರಲ್ ಗವರ್ಮೆಂಟ್ ಅನ್ನುವಂಥದ್ದು ತನ್ನ ಕಾರ್ಯಗಳನ್ನ, ಪವರ್ಸ್ಗಳನ್ನ ಡಿಸೆಂಟ್ರಲೈಸ್ ಮಾಡುವಂತ ಅವಶ್ಯಕತೆ ಈ ಪೋರ್ಟ್ಸ್ನ ವಿಚಾರದಲ್ಲಿ ಭಾರತಕ್ಕಿದೆ ಅನ್ನುವಂಥದ್ದನ್ನ ಕಾಣಬಹುದಾಗುತ್ತೆ. ಒಟ್ಟಾರೆಯಾಗಿ ಲೇಖಕರ ಅಭಿಪ್ರಾಯ ಏನು ಅಂದ್ರೆ 2021ರ ಇಂಡಿಯನ್ ಪೋರ್ಟ್ಸ್ ಬಿಲ್ ಅನ್ನುವಂಥದ್ರಲ್ಲಿ ಡ್ರಾಫ್ಟ್ ಬಿಲ್ ಅಲ್ಲಿ ಇದ್ದಂತ ಕೆಲವು ಅಂಶಗಳನ್ನ ಈಗ ತಿದ್ದುಪಡಿ ಮಾಡಲಾಗಿದೆ 22ರ ಡ್ರಾಫ್ಟ್ ಬಿಲ್ ನಲ್ಲಿ. ಹಾಗಿದ್ದು ಕೂಡ ಇನ್ನೂ ಕೆಲವಷ್ಟು ಅಂಶಗಳು ಈಗಲೂ ಕಂಟೆನ್ಷಿಯಸ್ ಆಗಿದೆ, ಅವುಗಳಲ್ಲಿ ಬದಲಾವಣೆ ಬರಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.